ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ 2026 ಮಕರ ರಾಶಿಯವರೇ, ಈ ಸೂರ್ಯನ ತೇಜಸ್ಸು ಕ್ಷಣಕಾಲ ಮರೆ ಮಾಡಬಹುದೇ ಹೊರತು ಆತನ ಶಾಶ್ವತ ಪ್ರಕಾಶಮಾನವನ್ನು ಅಳಿಸಲು ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ಜೀವನದಲ್ಲಿ ಎಂತಹ ಕಡು ಕಷ್ಟದ ಈ ಕಾರ್ಮೋಡಗಳು ಕವಿದರೂ ಅಚಲವಾದ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಈ ಮಕರ ರಾಶಿಯವರೇ, ನಿಮಗೆ ಈ ಹೊಸ ಮಾಸದ ಆರ್ಥಿಕ ಸ್ವಾಗತ. ಈ ಫೆಬ್ರವರಿಗೆ 2026 ಎಂಬುದು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದೊಂದು ಅಗ್ನಿ ಪರೀಕ್ಷೆಯ ಕಾಲಘಟ್ಟ ಮತ್ತು ಅಮೃತ ಗಳಿಗೆಗಳ ಸಂಗಮ. ಒಂದು ಕಡೆ ಈ ಗ್ರಹಗಳ ಮಹಾಸೇನಾಧಿಪತಿಯಾದ ಈ ಮಂಗಳನ ಪ್ರಭಾವ, ಇನ್ನೊಂದು ಕಡೆ ಕರ್ಮಫಲದಾತನಾದ ಈ ಶನಿ ಭಗವಾನರ ಈ ತೀಕ್ಷ್ಣ ನೋಟ. ಎರಡರ ನಡುವೆ ನಿಮ್ಮ ಬದುಕು ಒಂದು ಅದ್ಭುತವಾದ ತಿರುವನ್ನು ಪಡೆಯಲಿದೆ. ನಿಮ್ಮ ನಿರಂತರ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಈ ತಿಂಗಳು ಚಿನ್ನದಂತಹ ಅವಕಾಶಗಳು ನಿಮ್ಮ ಬಾಗಿಲು ಬಡಿಯಲಿವೆ. ಆದರೆ ನೆನಪಿರಲಿ, ಕಾಲ ಕೆಳಗೆ ಹರಿಯುವ ನೀರು ಶಾಂತವಾಗಿದ್ದರೂ ಅದು ಯಾವಾಗ ಪ್ರವಾಹವಾಗಿ ಬದಲಾಗುತ್ತೆ ಎಂಬುದು ಯಾರಿಗೂ ಸಹ ತಿಳಿಯುವುದಿಲ್ಲ. ಹಾಗೆಯೇ ನಿಮ್ಮ ಈ ತಿಂಗಳ ಪಯಣದಲ್ಲಿ ಅಗಾಧವಾದ ಲಾಭಗಳ ಜೊತೆಗೆ ಕೆಲವು ಗುಪ್ತ ಸಂಚುಗಳು ಮತ್ತು ಸವಾಲುಗಳು ಅಡಗಿವೆ. ಈ ರಹಸ್ಯಗಳನ್ನು ನಾವು ಇಂದು ವಿವರವಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ರಹಸ್ಯಗಳನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಈ ಗ್ರಹಗತಿಗಳ ಸಂಚಾರ ಮತ್ತು ಪ್ರಭಾವ. ಈ ತಿಂಗಳ ಗ್ರಹಗಳ ಚಲನೆಯನ್ನು ಗಮನಿಸಿದರೆ ನಿಮ್ಮ ಈ ಮಂಗಳನು ಅಂದರೆ ಅತ್ಯಂತ ಬಲಿಷ್ಠವಾದ ಸ್ಥಾನದಲ್ಲಿ ಇದ್ದಾನೆ. ಇದು ನಿಮ್ಮಲ್ಲಿ ಅತೀಂದ್ರಿಯ ಶಕ್ತಿಯನ್ನು ಜಾಗೃತಗೊಳಿಸುವುದಲ್ಲದೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಅದಮ್ಯ ಆತ್ಮವಿಶ್ವಾಸವನ್ನು ನೀಡುತ್ತೆ. ಫೆಬ್ರವರಿ ತಿಂಗಳಿನಲ್ಲಿ ಒಂದು ಪ್ರಮುಖ ಬದಲಾವಣೆ ಎಂದರೆ ಸೂರ್ಯದೇವನು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಅಂದರೆ ನಿಮ್ಮ ಪಾಲಿನ ಲಾಭಸ್ಥಾನಕ್ಕೆ ಸೂರ್ಯನ ಆಗಮನವಾಗುತ್ತಿದೆ. ಇದು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ. ಆದರೆ ಈ ಶುಭ ಫಲಗಳ ನಡುವೆ 12ನೇ ಮನೆಯಲ್ಲಿ ಕುಳಿತಿರುವ ಈ ಶನಿ ಭಗವಾನರು ನಿಮ್ಮ ಪ್ರತಿ ಹೆಜ್ಜೆಯ ಮೇಲೂ, ಅದರಿಂದಲೂ ವಿಶೇಷವಾಗಿ ನಿಮ್ಮ ಖರ್ಚು ವೆಚ್ಚಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧಿಕಾರ ಮತ್ತು ಈ ಅವಕಾಶಗಳು ಒದಗಿ ಬಂದಾಗ ನಾವು ಎಷ್ಟು ವಿನಂತಿಯಾಗಿರುತ್ತೇವೆಯೋ ಅಷ್ಟೇ ಶನಿಯ ಅನುಗ್ರಹ ನಮಗೆ ದೊರೆಯುತ್ತೆ. ಈಗ ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಈ ಗ್ರಹಗತಿಗಳು ಹೇಗೆ ಪ್ರಭಾವ ಬೀರಲಿವೆ ಎಂಬುದನ್ನು ನಾವು ನೋಡೋಣ. ಉದ್ಯೋಗ ಮತ್ತು ಈ ವೃತ್ತಿ ಜೀವನ. ಈ ವಿಶ್ಲೇಷಣೆ ಈ ಮೇಷರಾಶಿಯ ಉದ್ಯೋಗಸ್ಥರಿಗೆ ಮತ್ತು ಈ ಮಕರ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಅದ್ಭುತ ಸಮಯವಾಗಿದೆ. ನಿಮ್ಮ 10ನೇ ಮನೆಯಲ್ಲಿ ಸೂರ್ಯ ಸಂಚಾರವಿರುವುದರಿಂದ ನಿಮ್ಮ ಈ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಅಗಾಧವಾಗಿ ಹೆಚ್ಚಾಗಲಿದೆ. ವಿಶೇಷವಾಗಿ ಈ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಈಗಾಗಲೇ ಸರ್ಕಾರಿ ಸೇವೆಯಲ್ಲಿ ಇರುವವರಿಗೆ ಈ ಕಾಲ ಅತ್ಯಂತ ಶ್ರೇಯಸ್ಕರ. ಅಧಿಕಾರ ಚಲಾಯಿಸುವ ಅವಕಾಶಗಳು, ಆಡಳಿತಾತ್ಮಕ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಕಳೆದ ಹಲವು ತಿಂಗಳುಗಳಿಂದ ಯಾವ ಬಡ್ತಿಗಾಗಿ ನೀವು ಇಲ್ಲಿ ಕಾಯುತ್ತಿದ್ದರು ಅಥವಾ ಯಾವ ಒಂದು ಪ್ರಾಜೆಕ್ಟ್ ಅಥವಾ ಅರ್ಧಕ್ಕೆ ನಿಂತು ಹೋಗಿತ್ತೋ ಅದೆಲ್ಲವೂ ಈ ತಿಂಗಳು ಸುಲಲಿತವಾಗಿ ಬಗೆಹರಿಯಲಿದೆ. ನಿಮ್ಮ ಕೆಲಸದ ವೇಗ ಮತ್ತು ಕಾರ್ಯವೈಖರಿಯನ್ನು ಕಂಡು ನಿಮ್ಮ ಸಹೋದ್ಯೋಗಿಗಳು ಅಚ್ಚರಿ ಪಡುತ್ತಿದ್ದಾರೆ. ನಿಮ್ಮ ಮೇಲಾಧಿಕಾರಿಗಳು ಅಥವಾ ಈ ಬಾಸ್ ನಿಮ್ಮ ಶ್ರಮವನ್ನು ಗುರುತಿಸಿ ಸಾರ್ವಜನಿಕವಾಗಿ ಮೆಚ್ಚುಗೆಯ ಮಾತುಗಳನ್ನು ಆಡಲಿದ್ದಾರೆ. ಮುಖ್ಯವಾಗಿ ಪೊಲೀಸ್ ಇಲಾಖೆ, ರಕ್ಷಣಾ ಪಡೆ ಅಂದರೆ ಆರ್ಮಿ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಈ ರಾಶಿಯವರಿಗೆ ಈ ತಿಂಗಳು ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಆದರೆ ಇಲ್ಲಿ ಒಂದು ಮೆಚ್ಚುಗೆಯ ಮಾತು. ಅಧಿಕಾರ ಮತ್ತು ಮನ್ನಣೆ ಸಿಕ್ಕಾಗ ಅಹಂಕಾರ ತಲೆಗೇರಬಾರದಂತೆ ನೋಡಿಕೊಳ್ಳಿ.
ನಿಮ್ಮ ಕೆಳ ಹಂತದ ನೌಕರರೊಂದಿಗೆ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ವರ್ತಿಸಿ. ಒಂದು ವೇಳೆ ನೀವು ಉದ್ದಟತನ ತೋರಿದರೆ ಶನಿಯ ವಕ್ರದೃಷ್ಟಿ ನಿಮ್ಮ ಘನತೆಗೆ ಕುಂದು ತರಬಹುದು. ನೆನಪಿರಲಿ, ವಿನಯವೇ ನಿಮ್ಮ ನಿಜವಾದ ಆಭರಣ. ವ್ಯಾಪಾರ ಮತ್ತು ವ್ಯವಹಾರದ ಜಗತ್ತು. ವ್ಯಾಪಾರಸ್ಥರ ಪಾಲಿಗೆ ಈ ತಿಂಗಳು ಲಾಭದ ಹೊಳೆಯೇ ಹರಿಯುವ ಮುನ್ಸೂಚನೆ ಇದೆ. ಸೂರ್ಯನು ಲಾಭಸ್ಥಾನಕ್ಕೆ ಪ್ರವೇಶಿಸುತ್ತಿರುವುದರಿಂದ ವ್ಯಾಪಾರದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಬಹುಕಾಲದಿಂದ ಮಾರಾಟವಾಗದೆ ಧೂಳು ಹಿಡಿದಂತಹ ಹಳೆಯ ಈ ಸ್ಟಾಕ್ಗಳು ಈ ತಿಂಗಳು ಕ್ಲಿಯರ್ ಆಗಲಿವೆ. ಇದು ನಿಮ್ಮ ಕೈಯಲ್ಲಿ ಹಣದ ಹರಿವನ್ನು ಹೆಚ್ಚಿಸುತ್ತೆ. ಹೊಸ ಈ ಆರ್ಗೆಟಿಕ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಇದು ನಿಮ್ಮ ಮಾರುಕಟ್ಟೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಸಹಾಯ ಮಾಡುತ್ತೆ. ಈ ರಿಯಲ್ ಎಸ್ಟೇಟು, ಭೂಮಿ ಖರೀದಿ ಮಾರಾಟ ಮತ್ತು ಈ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿರುವ ಈ ರಾಶಿಯವರಿಗೆ ಇದು ಒಂದು ಜಾಕ್ಪಾಟ್ ಹೊಡೆದಂತೆ. ಈ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಲಾಭದ ಸಾಧ್ಯತೆಗಳಿವೆ. ಆದರೆ ಪಾಲುದಾರಿಕೆ ಅಥವಾ ಈ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವವರು ಅತ್ಯಂತ ಜಾಗರೂಕರಾಗಿ ಇರಬೇಕು. ನಿಮ್ಮ ಪಾಲುದಾರರು ನಿಮ್ಮ ಈ ಬೆನ್ನು ಹಿಂದೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಥವಾ ಗುಪ್ತವಾಗಿ ಏನಾದರೂ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಕಾನೂನುಬದ್ಧ ದಾಖಲೆಗಳಿಗೆ ಸಹಿ ಹಾಕುವ ಮೊದಲು ಒಂದಲ್ಲ ಒಂದು ಬಾರಿ ನೋಡಿ. ಆಪ್ತರೆಂಬ ಕಾರಣಕ್ಕೆ ಕಣ್ಣು ಮುಚ್ಚಿ ನಂಬುವುದು ಈ ತಿಂಗಳು ನಿಮಗೆ ಅಪಾಯಕಾರಿಯಾಗಬಹುದು. ಪ್ರತಿಯೊಂದು ಆರ್ಥಿಕ ವಹಿವಾಟಿನ ಮೇಲೆ ನಿಮ್ಮ ನೇರ ನಿಗಾ ಇರಲಿ. ಈಗ ನಾವು ಈ ತಿಂಗಳ ಅತ್ಯಂತ ನಿರ್ಣಾಯಕ ವಿಷಯವಾದ ಹಣಕಾಸು ಅಥವಾ ಈ ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋಣ. ಈ ಮೊದಲೇ ನಾನು ಸೂಚಿಸಿದಂತೆ ಇಲ್ಲಿಯೇ ಅಸಲಿ ಟ್ವಿಸ್ಟ್ ಅಡಗಿದೆ. ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಆದಾಯದ ಮೂಲಗಳು ಗಣನೀಯವಾಗಿ ಹೆಚ್ಚುತ್ತವೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಬಹುದಿನಗಳಿಂದ ಯಾರೋ ಕೊಡಬೇಕಾಗಿದ್ದ ಈ ಮೊತ್ತವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಈ ಲಾಟರಿ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಈ ಹಳೆ ಹೂಡಿಕೆಗಳಿಂದ ಹಠಾತ್ ಲಾಭಾಂಶ ಬರುವ ಯೋಗವಿದೆ. ಆದಾಯದ ದೃಷ್ಟಿಯಿಂದ ನೀವು ರಾಜರಂತೆ ಅನುಭವಿಸುತ್ತೀರಿ. ಆದರೆ ನಾಣ್ಯದ ಇನ್ನೊಂದು ಮುಖವನ್ನು ನಾವು ಮರೆಯುವಂತಿಲ್ಲ. ನಿಮ್ಮ ಈ ಜಾತಕ 12ನೇ ಮನೆಯಲ್ಲಿ ಕುಳಿತಿರುವ ಶನಿದೇವನು ವ್ಯಯ ಅಥವಾ ಖರ್ಚಿನ ಕಾರಕನಾಗಿದ್ದಾನೆ. ಅಂದರೆ ಒಂದು ಕೈಯಿಂದ ಹಣ ಬಂದರೆ ಇನ್ನೊಂದು ಕೈಯಿಂದ ಅದು ನೀರಿನಂತೆ ಹರಿದು ಹೋಗುವ ಸಾಧ್ಯತೆ ಹೆಚ್ಚು. ಅನಗತ್ಯ ಈ ಮನೆ ರಿಪೇರಿ, ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಅಥವಾ ಕುಟುಂಬದಲ್ಲಿ ನಡೆಯುವ ಶುಭ ಸಮಾರಂಭಗಳಿಗಾಗಿ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಹಣ ವ್ಯಯವಾಗಲಿದೆ. ಈ ಸಮಯದಲ್ಲಿ ಈ ಜಂಬ ಅಥವಾ ಆಡಂಬರಕ್ಕಾಗಿ ಬೆಲೆಬಾಳುವ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹೋಗಬೇಡಿ. ಈ ತಿಂಗಳು ನೀವು ಮಾಡುವ ಪ್ರತಿಯೊಂದು ಉಳಿತಾಯವು ನಿಮ್ಮ ಭವಿಷ್ಯದ ರಕ್ಷಾ ಕವಚವಾಗಲಿದೆ. ಹಣದ ನಿರ್ವಹಣೆಯಲ್ಲಿ ಶಿಸ್ತು ಅಳವಡಿಸಿಕೊಳ್ಳುವುದು ಈ ತಿಂಗಳ ಅತಿ ದೊಡ್ಡ ಪಾಠ. ಆರೋಗ್ಯ ಮತ್ತು ದೈಹಿಕ ಜಾಗೃತಿ. ಆರೋಗ್ಯವೇ ಭಾಗ್ಯ ಎಂಬ ಈ ನಾಡುನುಡಿಯಂತೆ ಈ ರಾಶಿಯವರು ಈ ತಿಂಗಳು ತಮ್ಮ ದೇಹದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಈ ಶನಿ ಭಗವಾನರು ಬಲಿಷ್ಠರಾಗಿರುವುದರಿಂದ ನಿಮ್ಮಲ್ಲಿ ದೈಹಿಕ ಶಕ್ತಿ ಮತ್ತು ಹುರುಪು ತುಂಬುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡ ಮತ್ತು ಮನಸ್ಸಿನ ಆತಂಕ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು. ನಿರಂತರವಾಗಿ ಕಂಪ್ಯೂಟರ್ ಅಥವಾ ಈ ಮೊಬೈಲ್ ಬಳಸುವುದರಿಂದ ಕಣ್ಣಿನ ಉರಿ, ತಲೆನೋವು ಅಥವಾ ಈ ನಿದ್ರಾಹೀನತೆ ಇವೆಲ್ಲ ನಿಮಗೆ ಕಾಡಬಹುದು. ವಿಶೇಷವಾಗಿ ವಾಹನ ಚಾಲನೆ ಮಾಡುವಾಗ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ ಅಥವಾ ಮೆಟ್ಟಿಲುಗಳನ್ನು ಹತ್ತುವಾಗ ಇಳಿಯುವಾಗ ಅತೀವ ಎಚ್ಚರಿಕೆ ವಹಿಸಿ. ಸಣ್ಣ ಅಜಾಗರೂಕತೆಯೂ ಕೂಡ ಈ ದೊಡ್ಡ ಪೆಟ್ಟಿಗೆ ಕಾರಣವಾಗಬಹುದು. ಈ ಹೊರಗಿನ ಎಣ್ಣೆ ಪದಾರ್ಥಗಳು ಅಥವಾ ಈ ಮಸಾಲೆಯುಕ್ತ ಆಹಾರವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ದಿನನಿತ್ಯ ಯೋಗ ಮತ್ತು ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಅತ್ಯಗತ್ಯ. ಕುಟುಂಬ, ಪ್ರೇಮ ಮತ್ತು ವೈವಾಹಿಕ ಜೀವನ. ಕುಟುಂಬದ ದೃಷ್ಟಿಯಿಂದ ಈ ಫೆಬ್ರವರಿ ತಿಂಗಳು ಮಿಶ್ರ ಫಲವನ್ನು ನೀಡಲಿದೆ. ನಿಮ್ಮ ನಿಖರ ಭವಿಷ್ಯ ಹೇಳುತ್ತದೆ. ಮನೆಯಲ್ಲಿ ಈ ಸಕಾರಾತ್ಮಕ ವಾತಾವರಣವಿರಲಿದ್ದು ಯಾವುದಾದರೂ ಈ ಮಂಗಳ ಕಾರ್ಯಗಳು ಅಥವಾ ಈ ಶುಭ ಸಮಾರಂಭಗಳು ನಡೆಯುವ ಸೂಚನೆ ಇದೆ. ಅವಿವಾಹಿತ ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಅಂದರೆ ಕಾಯುತ್ತಿದ್ದ ಮದುವೆಯ ಪ್ರಸ್ತಾಪಗಳು ಈ ತಿಂಗಳು ಅಂತಿಮವಾಗಬಹುದು. ಈಗಾಗಲೇ ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ಮನೆಯವರ ಒಪ್ಪಿಗೆ ಪಡೆಯಲು ಇದು ಅತ್ಯಂತ ಸೂಕ್ತ ಸಮಯ. ಆದರೆ
ಈ ವಿವಾಹಿತ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಈಗೋ ಸಮಸ್ಯೆಗಳು ತಲೆದೂರಬಹುದು. ನಾನೇ ಸರಿ, ನಾನೇ ತಪ್ಪು ಅಥವಾ ನನ್ನ ಮಾತೆ ಅಂತಿಮ ಎಂಬ ಹಠವನ್ನು ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ. ಸಣ್ಣ ಕಿಡಿಯು ದೊಡ್ಡ ಬೆಂಕಿಯಾಗಿ ಬದಲಾಗುವ ಮುನ್ನವೇ ಇದರ ಮೂಲಕ ನೀವು ಈ ಸಮಸ್ಯೆ ಅನ್ನೋದು ಬಗೆಹರಿಸಿಕೊಳ್ಳಿ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇವರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಕ್ಷೇತ್ರ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯ ಅಗ್ನಿ ಪರೀಕ್ಷೆಯ ಸಮಯ. ಸೂರ್ಯನ ಈ ಶುಭ ದೃಷ್ಟಿಯಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಕಾಲ ಹತ್ತಿರವಾಗಿದೆ. ರಾಹು ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಗಮನ ಹಾದಿ ತಪ್ಪುವ ಸಾಧ್ಯತೆ ಇದೆ. ಈ ಮೊಬೈಲ್ ಗೇಮುಗಳು, ಸಾಮಾಜಿಕ ಜಾಲತಾಣಗಳು ಅಥವಾ ಈ ಅನಗತ್ಯ ಸ್ನೇಹಿತರ ಸಹವಾಸ ನಿಮ್ಮ ಓದಿಗೆ ಅಡ್ಡಿಯಾಗಬಹುದು. ಈ ಸಮಯದ ಮಹತ್ವವನ್ನು ಅರಿತು ಓದಿನಲ್ಲಿ ತೊಡಗಿದರೆ ಜಯ ನಿಮ್ಮದೇ. ಅಪಾಯದ ಮುನ್ಸೂಚನೆ ಮತ್ತು ರಹಸ್ಯಗಳು. ಈ ತಿಂಗಳ ಅತ್ಯಂತ ಗಂಭೀರ ಭಾಗವೆಂದರೆ ನಿಮ್ಮ 12ನೇ ಮನೆಯ ಸಕ್ರಿಯತೆ. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅಜ್ಞಾತ ಭಯ ಕಾಡಬಹುದು. ಯಾರೋ ನನ್ನ ವಿರುದ್ಧ ಸಂಚು ಮಾಡುತ್ತಿದ್ದಾರೆ ಅಥವಾ ಏನು ಕಳೆದುಕೊಳ್ಳುತ್ತಿದ್ದೇನೆ ಎಂಬ ಅನಗತ್ಯ ಆತಂಕ. ಮಕರ ರಾಶಿಯವರೇ, ಬರುವ ಅವಕಾಶಗಳು ಎರಡೂ ಕೈಗಳಿಂದ ಬಾಚಿಕೊಳ್ಳಿ. ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನು ಹಾಕಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.